ಇದು ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂತ ಮತ್ತೊಂದು ಸ್ಟೋರಿ. ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ ವಸತಿ ಶಾಲೆಯ ಹಾಸ್ಟೆಲ್ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ ವಸತಿ ಶಾಲೆಗಳು ಎನ್ನುವಂತ ಪ್ರಶ್ನೆ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಸಿಗರೇಟ್ ಸೇದೋದು ವಿಡಿಯೋದಲ್ಲಿ ಸೆರೆಯಾಗಿದೆ. ವಿಜಯಪುರದ ಮರಗೂರ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸ್ಟೋರಿ. ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಸಿಗರೇಟು ಗುಟ್ಕಾ ಇದೆಲ್ಲ ಹೇಗೆ ಸಿಗುತ್ತೆ? ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಹಾಸ್ಟೆಲ್ನ ವಾರ್ಡನ್, ವಸತಿ ಶಾಲೆಯ ಪ್ರಿನ್ಸಿಪಲ್ ಎನ್ನುವಂತ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಸಿಗರೇಟ್ ಸೇದುವಂತಹ ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ವಸತಿ ಶಾಲೆ ಇಲ್ಲಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಸಿಗರೇಟ್ ಸೇದ್ತಾ ಇದ್ದಾರೆ. ಅವರ ಕೈಗೆ ಗುಟ್ಕಾ ಸಿಗ್ತಾ ಇದೆ. ಒಂದು ಹಾಸ್ಟೆಲ್ ಅಂತ ಹೇಳಿದ್ರೆ ಅಲ್ಲಿ ವಾರ್ಡನ್ ಇರ್ತಾರೆ, ಅಲ್ಲಿ ಸಿಬ್ಬಂದಿ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಯಾವ ರೀತಿಯಾಗಿ ದುಶ್ಚಟಕ್ಕೆ ಸಿಲುಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಕೆಲವೊಬ್ಬರ ಕೈಯಲ್ಲಿ ಗುಟ್ಕಾ ಇದೆ, ಒಂದಷ್ಟು ವಿದ್ಯಾರ್ಥಿಗಳು ಸಿಗರೇಟ್ ಸೇದ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಹಾಸ್ಟೆಲ್ ಒಳಗಡೆ ಗುಟ್ಕಾ, ಸಿಗರೇಟು ಇದೆಲ್ಲ ಹೇಗೆ ಬರ್ತಾ ಇದೆ? ಪ್ರಶ್ನೆ ಮಾಡಲೇಬೇಕಾಗತ್ತೆ. ರಾಜ್ಯದ ಶಿಕ್ಷಣ ಇಲಾಖೆಯನ್ನ ಹಾಗೆಯೇ ಶಿಕ್ಷಣ ಸಚಿವರನ್ನ ಪವರ್ ಟಿವಿ ಪ್ರಶ್ನೆ ಮಾಡ್ತಾ ಇದೆ. ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಓದಬೇಕು, ಬರಿಬೇಕು, ತಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಬೇಕು. ಆದರೆ ಇವರು ಮಾಡ್ತಾ ಇರೋದು ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋದು. ಇಲ್ಲಿ ಪ್ರಶ್ನೆ ಇರೋದು ಹೇಗೆ ಇವರಿಗೆಲ್ಲ ಗುಟ್ಕಾ, ಸಿಗರೇಟು ಸಿಗುತ್ತೆ ಅಂತೇಳಿ. ಸರ್ಕಾರಿ ವಸತಿ ಶಾಲೆಗಳ ಕಥೆಗಳನ್ನು ನೋಡಬೇಕಾಗತ್ತೆ. ಒಂದು ಕಡೆಯಲ್ಲಿ ಅವ್ಯವಸ್ಥೆಯ ಬಗ್ಗೆ ನಾವು ಹೇಳ್ತಾ ಇದ್ವಿ. ಶಾಲೆಗಳಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆ ಇದೆ, ಏನೇನು ಆಗ್ತಾ ಇದೆ, ಯಾವ ರೀತಿಯ ಗುಣಮಟ್ಟದ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಹಾಸ್ಟೆಲ್ನಲ್ಲಿ ಮರಗುರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅನಾಚಾರ. ಟಿಸಿ ಕಚೇರಿ ಎದುರು ಪ್ರಗತಿಪರರು ಹೋರಾಟವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಧೂಮಪಾನ ಮಾಡುವಂತ ವಿಡಿಯೋ ವೈರಲ್ ಆಗಿದೆ. ಹಾಗೆಯೇ ಸಿಬ್ಬಂದಿ, ಆಡಳಿತ ವರ್ಗದವರು ವಿದ್ಯಾರ್ಥಿಗಳತ್ತ ಗಮನ ಹರಿಸ್ತಾ ಇಲ್ಲ ಎನ್ನುವಂತ ಗಂಭೀರ ಆರೋಪ. ಅಲ್ಲಿನ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ನಾವು ಮುಂದಿಟ್ಟಿದ್ವಿ. ಈ ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರು ಮಕ್ಕಳತ್ತ ಗಮನ ಹರಿಸ್ತಾನೇ ಇಲ್ಲ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್ ಭಾಸ್ಕರ್, ನಾವು ಗಮನಿಸ್ತಾ ಇದ್ವಿ, ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ಕೊಳ್ಬೇಕು, ತಮ್ಮ ಓದಿಗೆ ತಯಾರಿಯನ್ನ ಮಾಡ್ಕೊಳ್ಬೇಕು. ಅಂತ ಜಾಗದಲ್ಲಿ ಸಿಗರೇಟ್ ಸೇದ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಗುಟ್ಕಾ ಇದೆ. ಇದೆಲ್ಲ ಹೇಗೆ ಹಾಸ್ಟೆಲ್ ಒಳಗಡೆ ಬರ್ತಾ ಇದೆ? ಖಂಡಿತವಾಗೂ ಸಂಪತ್ತ ಏನಂತಂದ್ರೆ, ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಮರಗೂರು ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ಏನು ಹಾಸ್ಟೆಲ್ ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಏನಿರುತ್ತೆ, ಶಾಲೆಯಿಂದ ಮಕ್ಕಳನ್ನ ಹೊರಗಡೆನೆ ಬಿಡಲ್ಲ. ಅಂತ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹತ್ರ ಹೇಗೆ ಸಿಗರೇಟ್ ಬರುತ್ತೆ, ಹೇಗೆ ಗುಟ್ಕಾ ಬರುತ್ತೆ ಎಂಬುದು ಕೂಡ ಆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಮೊರಾರ್ಜಿ ವಸತಿ ಶಾಲೆ ಏನ್ ಶಾಲೆಗಳಿರುತ್ತೆ, ಆ ಶಾಲೆಗಳಿಗೆ ಏನಾದ್ರು ಪಾಲಕರು ತಮ್ಮ ಮಗುವನ್ನು ಭೇಟಿಯಾಗಕ್ಕೆ ಹೋದಂತ ಸಂದರ್ಭದಲ್ಲೂ ಸಹಿತ ಕೆಲವೊಂದು ಸಲ ಅವರಿಗೆ ಭೇಟಿ ಕೂಡ ಅವಕಾಶ ನೀಡೋದು. ಅಂದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಅಲ್ಲಿ ಮೇಂಟೈನ್ ಮಾಡ್ತಿರ್ತಾರೆ ಶಾಲೆ ಶಿಕ್ಷಕರು. ಜೊತೆಗೆ ಆ ಶಾಲೆಯ ಶಿಕ್ಷಕರು ಸೇರಿದಂತೆ ಮುಖ್ಯೋಪಾಧ್ಯಾಯರು ಸಹಿತ ಅಲ್ಲೇ ಕ್ವಾರ್ಟರ್ಸ್ ಇರುತ್ತೆ. ಅದೇ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು. ಜೊತೆಗೆ ಮಕ್ಕಳ ಮೇಲೆ ಸಂಪೂರ್ಣವಾಗಿ ನಿಗಾ ಇಟ್ಟಿರಬೇಕು. ಅದೇ ಈ ವಿಡಿಯೋ ನೋಡಿದ್ರೆ ತಮ್ಮ ಏನು ವಸತಿ ಶಾಲೆಯಲ್ಲಿ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳು ಸಿಗರೇಟ್ ಸೇದುವಂತದ್ದು, ಒಂದಿಷ್ಟು ಜನ ವಿದ್ಯಾರ್ಥಿಗಳು ಅಕ್ಕಪಕ್ಕದಲ್ಲಿ ಇರುತ್ತದೆ, ಇದು ಬೇರೆ ಬೇರೆ ವಿದ್ಯಾರ್ಥಿಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಈ ವಿಚಾರವಾಗಿ ಏನೋ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಇದ್ದಾರೆ ಮಹೇಶ್ ಪೋದಾರ್ ಎಂಬಾತರು, ಅವ್ರನ್ನ ಕೇಳಿದ್ರೆ ಅವರು ಯಾವುದೇ ಇದು ತುಂಬಾ ದಿನದ ಹಳೆ ವಿಡಿಯೋ ಎಂಬ ಮಾತನ್ನ ಹೇಳ್ತಾರೆ. ತುಂಬಾ ದಿನದ ಹಳೆ ವಿಡಿಯೋ ಆದ್ರೂ ಸಹಿತ ಆ ಮಕ್ಕಳು ಸಿಗರೇಟ್ ಸೇರುವುದು ಅಂತದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಇವ್ರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ ಎಂಬ ಮಾತು ಕೂಡ ಇಲ್ಲಿ ಪ್ರಜ್ಞಾವಂತರ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ 1 ತಿಂಗಳು 2 ತಿಂಗಳು ಹಿಂದಿನ ವಿಡಿಯೋ ಅಂತ ಹೇಳಿ ಮಹೇಶ್ ಪೋದಾರ್ ಅವರು ಸಮಜಾಯಿಷಿಯನ್ನು ಕೂಡ ನೀಡ್ತಾರೆ. ಜೊತೆಗೆ ಇದು ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಸಹಿತ ಅವ್ರ ಗಮನಕ್ಕೂ ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ವಿಡಿಯೋದಲ್ಲಿರುವಂತಹ ಮಕ್ಕಳ ಮೇಲೆ ಅಥವಾ ಮಕ್ಕಳು ಇನ್ನೂ ಇದ್ದಾರಾ, ಏನ್ ಆಕ್ಷನ್ ಆಗಿದೆ ಎಂಬುದರ ಪರಿಶೀಲನೆ ಮಾಡ್ಲಿಕ್ಕೆ ಈಗ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಸ್ಥಳಕ್ಕೆ ತೆರಳಿರುವಂತದ್ದು. ಸಂಪಾತ್ ಸುನಿಲ್ ಭಾಸ್ಕರ್, ಈ ಹಾಸ್ಟೆಲ್ನಲ್ಲಿರುವಂಥ ವಿದ್ಯಾರ್ಥಿಗಳು ಹೈಸ್ಕೂಲ್ನವರ, ಪ್ರೈಮರಿಯವರ, ಅಥವಾ ಏನಾದರೂ ಮಾಹಿತಿ ಇದೆಯಾ ಈ ವಿದ್ಯಾರ್ಥಿಗಳ ಬಗ್ಗೆ? ವಿಡಿಯೋ ಹೆಂಗ್ ಹೊರಗೆ ಬಂತು? ಖಂಡಿತವಾಗಿ ಸಂಪತ್ತಿ ಅಂತಂದ್ರೆ 6ರಿಂದ 10ನೇ ಕ್ಲಾಸ್ನವರೆಗಿನ ವಿದ್ಯಾರ್ಥಿಗಳು ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ತಾರೆ. ಇವರು ಈ ಶಾಲೆಯಲ್ಲಿ ಇರುವಂತದ್ದು. ಅಂದ್ರೆ ಈ ವಿಡಿಯೋ ಈಗ ತುಂಬಾ ಹಳೇದು ಅಂತ ಹೇಳಿ ಈಗ
ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಜೊತೆಗೆ 1 ತಿಂಗಳ ಹಿಂದಿಂದ ಅಂತ ಹೇಳ್ತಾರೆ. ಆದ್ರೆ ಎಷ್ಟೇ ತಿಂಗಳು ಹಳೇದಾದ್ರೂ ಕೂಡ ವಿದ್ಯಾರ್ಥಿಗಳು ಸೇದುವಂತದ್ದು ಮಾತ್ರ ಇಲ್ಲಿ ಕಂಡು ಬರ್ತಾ ಇದೆ. ಈ ವಿಚಾರವಾಗಿ ಯಾಕೆ ಕ್ರಮ ಕೈಗೊಂಡಿಲ್ಲ ಎಂಬುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಜೊತೆಗೆ ಅಲ್ಲಿ ಒಳಗಡೆ ಮಕ್ಕಳ ಹತ್ರ ಸಿಗರೇಟ್ ಆಯ್ತು ಅಥವಾ ಗುಟ್ಕಾ ಆಯ್ತು ಹೇಗೆ ಹೋಗುತ್ತೆ ಎಂಬುವಂಥದ್ದು ಕೂಡ ಪ್ರಶ್ನೆ. ಅಂದ್ರೆ ಇಲ್ಲಿ ಕೆಲವು ಸೀನಿಯರ್ ವಿದ್ಯಾರ್ಥಿಗಳ ಹತ್ರ ಹುಡುಗರು ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಕೆಲವು ಸೀನಿಯರ್ ವಿದ್ಯಾರ್ಥಿಗಳನ್ನ ಏನಾದ್ರು ಹೊರಗಡೆ ಬಿಡ್ತಾರ ಶಿಕ್ಷಕರೇ ಎಂಬುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕು ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕು ಎಸ್, ಈ ಬಗ್ಗೆ ಮಾತನಾಡೋಕೆ ಹೋರಾಟಗಾರರಾಗಿರುವಂತಹ ಜಯದೇವ್ ಸೂರ್ಯ ವಂಶಿ ಅವರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ ಸರ್. ಸರ್, ಈ ಹಾಸ್ಟೆಲ್ ಒಳಗೆ ಈ ಸಿಗರೇಟ್ ಗುಟ್ಕಾಲ ಹೆಂಗ್ ಬರ್ತಾ ಇದೆ ಸರ್? ಸರ್, ಈಗ ನಮ್ಮ ದೇಶದಲ್ಲಿ ಬುದ್ಧಿವಂತರು ಏನು ಅನಿಸ್ಕೊಂಡಿದಾರಲ್ಲ ಸರ್, ನಮ್ಮ ದೇಶದಲ್ಲಿ ಓಕೆ, ಅವರು ಅಧರ್ಮ, ಅಸತ್ಯ, ಸುಳ್ಳಿನ ಜಗತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ರೈತ ಸಮುದಾಯದಿಂದ ಆಗ್ತಾ ಇಲ್ಲ, ಕಾರ್ಮಿಕ ಸಮುದಾಯದಿಂದ ಆಗ್ತಾ ಇಲ್ಲ. ಅವರೆಲ್ಲ ನಿಜವಾದ ದುಡಿದ ಅನ್ನ ತಯಾರು ಮಾಡಿ ಹಗಲ್ ರಾತ್ರಿ ಶ್ರಮ ಪಡುವಂತ ಒಂದು ಸಮುದಾಯದ ಮಕ್ಕಳಲ್ಲಿ ವಸತಿ ನಿಲಯದೊಳಗೆ ಕಲಿಯುವಂತ ಮಕ್ಕಳು. ಅವ್ರು ಏನಾರೇ ನಾವಂತೂ ಇಷ್ಟು ಬಡತನದಲ್ಲಿ ಇಲ್ಲಿ ಸಾಯಲಾಗ್ತೀವಿ, ನಮ್ಮ ತರ ನಮ್ಮ ಮಕ್ಕಳು ಆಗಬಾರ್ದಪ್ಪ ಅಂತೇಳಿ ಉದ್ದೇಶ ಇಟ್ಕೊಂಡ ಅವರಲ್ಲಿ ನಮ್ಮ ಸರ್ಕಾರ ಏನ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಲಿ, ಬುದ್ಧಿವಂತರನ್ನಾಗಿ ಮಾಡ್ಲಿ, ನೀತಿವಂತರನ್ನಾಗಿ ಮಾಡ್ಲಿ, ಸಂಸ್ಕಾರವಂತರನ್ನಾಗಿ ಮಾಡ್ಲಿ. ನಮಗಂತೂ ಬರೀ ಹಡಿದಾಯ್ತು ಆದ್ರ ಅವ್ರನ್ನ ಸರಿಯಾದ ದಾರಿಗೆ ನಮಗ ಒಯ್ಲಕ್ಕ ಆಗ್ಲಾರ್ದಕ್ಕ ನಾವು ಮತ್ತೆ ಇಲ್ಲಿ ಬಡತನದಾಗ ಉಳಿಬಾರ್ದು ಅಂತೇಳಿ ಅವ್ರು ವಸತಿ ಶಾಲೆ ಹಚ್ಚ. ಅದು ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಮಾದರಿ ಅಂತ ಹೆಸರು ಅದಕ್ಕ. ಸರ್, ಅಂತ ವಸತಿ ಶಾಲೆ ಒಳಗ್ರಿ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ಈ ಹಾಸ್ಟೆಲ್ ಒಳಗಡೆ ಹೆಂಗೆ ಬೀಡಿ ಸಿಗರೇಟ್ ಬರ್ತಾ ಇದೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ? ಸರ್, ಹೆಂಗಂದ್ರೆ ಅಲ್ಲಿ ವಾರ್ಡನ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅಲ್ಲಿ ಜವಾಬ್ದಾರಿ ತಗೊಂಡ ಈ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೇಕು, ಒಳ್ಳೆ ವಿಚಾರ ಇಟ್ಕೊಂಡ ಅವರು ನಮ್ಮ ದೇಶದ ಆಸ್ತಿ ಆಗ್ಬೇಕಂತ ಯಾರು ಶಾಲಿ ಕಲಿಸ್ಲಾತಿಲ್ಲ ಸರ್. ಅಲ್ಲಿ ಇವರು ಬೇಕಾತ್ಲೆ ಇವರೆಲ್ಲ ಅಕ್ರಮ ಅವ್ಯವಹಾರ ಮಾಡ್ಕೊತ, ಇವ್ರು ಗಾಂಜಾ ಸಿಗರೇಟ್ ಸೇದ್ಕೊತ, ಇವರು ಪರ್ಸೆಂಟೇಜ್ ತೆಗಿಲಾರ್ದನ, ಸರಿಯಾಗಿ ಅಭ್ಯಾಸ ಮಾಡ್ಲಾರ್ದನ, ಇವ್ರು ಕಳಪೆ ಗುಣಮಟ್ಟದ ವಿದ್ಯಾವಂತರ ಆಗ್ಬೇಕು. ಯಾಕಂದ್ರೆ ಇವ್ರ ಏನು ಬುದ್ಧಿವಂತರು ಅನಿಸ್ಕೊಂಡೇನ ಇವರು ನೌಕರಿ ಮಾಡುವ ಒಂದು ವಿಂಗ್ ಐತ್ರಿ ಪೂರ ಇದು. ಇವರು ನಮ್ಮ ಮಕ್ಕಳು ಮಾತ್ರ ಚಲೋ ಶಿಕ್ಷಣ ಪಡೆದ, ಬೇಕಾದ್ರೆ ನಮ್ಮ ಮಕ್ಕಳ ಜೊತೆ ಇವ್ರು ಕಾಂಪಿಟೇಷನ್ ಮಾಡಿ ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ಲಾರ್ದಂಗ ಆಗ್ತಾರ ತರುವಂತದ್ದು ಹುನ್ನಾರ ಐತ್ರಿ ಇಲ್ಲಿ ಒಳಗ. ಓಕೆ, ಥ್ಯಾಂಕ್ ಯು ಸರ್. ಪವರ್ ಟಿವಿ ಇದು ಒಳಗೆ ಹುನ್ನಾರ ಸರ್ ಇದು. ಯಾಕಂದ್ರೆ ಇವರು ಮಕ್ಕಳು